ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಗೆಟ್ ರೆಡಿ ವಿತ್ ಮೀ ಎಪಿಸೋಡ್ 1. ಇವತ್ತು ನಾನು ಟೆಂಪಲ್ಗೆ ಹೋಗ್ತಿದ್ದೀನಿ, ಸೊ ಬೇಗ ಬೇಗ ರೆಡಿ ಆಗೋಣ ಬನ್ನಿ. ಇವಾಗಿನ ಸೊಸೈಟಿದು ಫಸ್ಟ್ ರೂಲ್ ಗೊತ್ತಲ್ಲ, ಮನಸ್ಸು ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಮುಖನ ಮಾತ್ರ ಚೆನ್ನಾಗಿ ಇಟ್ಕೊಳ್ಳಿ. ಸೊ ನಾನು ಇವತ್ತು ಯೂಸ್ ಮಾಡ್ತಿರೋದು ಸೆಟ್ ಆಫ್ ಫಿಲ್ ಫೇಸ್ ವಾಶ್. ಬನ್ನಿ ಮುಖ ತೊಳ್ಕೊಳ್ಳೋಣ. ಮನಸ್ಸಲ್ಲಿ ಎಷ್ಟು ಕೊಳೆ ಇದ್ರೂ ಪರವಾಗಿಲ್ಲ, ಮುಖದ ಮೇಲೆ ಮಾತ್ರ ಕೊಳೆ ಇರಬಾರ್ದು ಅಂತಾರೆ ನಮ್ಮ ಜನ. ಅದಕ್ಕೆ ತಿಕ್ಕಿ ಮೊದಲು ಮುಖನ ತೊಳ್ಕೊಳ್ಳಿ. ಹೀಗೆ ಫೇಸ್ ವಾಶ್ ಮಾಡುವಾಗ ನಾನು ಯೋಚನೆ ಮಾಡಿದ್ದು, ಜನಗಳು ಅವ್ರ ಮನಸ್ಸಲ್ಲಿರೋ ಕೊಳೆನು ಇದೇ ರೇಂಜಿಗೆ ತಿಕ್ಕಿ ತೊಳೆದಿದ್ದೆ ಪ್ರಪಂಚ ಹೆಂಗೆಂಗೋ ಇರೋದಲ್ಲಪ್ಪ ಅಂತ. ಇದೇ ಗ್ಯಾಪಲ್ಲಿ ಮುಖದ ಮೇಲಿರೋ ಡಸ್ಟ್ ಎಲ್ಲ ಹೋಗೋ ಥರ ಫೇಸ್ ವಾಶ್ ಮಾಡಿಕೊಂಡು ನಾನು ಬಂದೆ. ನನ್ನ ಲೈಫಲ್ಲಿ ಬೇಡ್ದಿರೋ ಜನ ಡಿಸ್ಟರ್ಬ್ ಮಾಡೋ ರೇಂಜ್ಗೆ ಕೂದಲು ಡಿಸ್ಟರ್ಬ್ ಮಾಡ್ತಿದ್ದು. ಅದಕ್ಕೆ ತೆಗೆದು ಕ್ಲಿಪ್ ಮಾಡಿದೆ. ಆ ಜನಕ್ಕೆ ನನ್ನ ಕೂದಲಿಗೆ ಯಾಕೆ ಹೊಲ್ಸೋಣ ಹೇಳಿ, ನನ್ನ ಕೂದಲು ತುಂಬ ಇಂಪಾರ್ಟೆಂಟ್ ಅಲ್ವಾ. ಆಫ್ಟರ್ ಫೇಸ್ ವಾಶ್ ಸಿರಮ್ ಯೂಸ್ ಮಾಡಬೇಕಿತ್ತು, ನಂತರ ಸಿರಮ್ ಖಾಲಿ ಆಗಿಬಿಟ್ಟಿದೆ. ಇದು ಮಮ್ಮ ಅರ್ಥಿಂದು ವಿಟಮಿನ್ ಸಿ ಡೇ ಕ್ರೀಮ್. ಮೊದಲೇ ಬೇಕು ಅಂದಾಗ ಏನೂ ಸಿಗಲ್ಲ ಅಂಥದ್ರಲ್ಲೂ ಕಷ್ಟಪಟ್ಟು ಹುಡುಕಿ ತಗೊಂಡು ಯೂಸ್ ಮಾಡಾದ್ಮೇಲೆ ಪಾಶಾಗಿ ಎಸ್ತು ಮತ್ತೆ ಹುಡ್ಕೋ ಕಾಲವಿದೆ ನಾನೇ ಅನ್ಸುತ್ತೆ. ಈ ಕ್ರೀಮ್ನ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು. ಪಿಗ್ಮೆಂಟೇಷನ್ ರಿಪೇರ್ ಮಾಡುತ್ತೆ, ಡಾರ್ಕ್ ಸ್ಪಾಟ್ನ ರಿಡ್ಯೂಸ್ ಮಾಡುತ್ತೆ. ಇದ್ರದ್ದು ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಹುಡ್ಕೊಳ್ಳಿ. ಮಮ್ಮ ಅರ್ಥ ವೆಬ್ಸೈಟ್ ಅಥವಾ ಮಮ್ಮ ಅರ್ಥ ಆ್ಯಪಲ್ಲಿದೆ, ಬೈ 1 get 1 ಆಫರಲ್ಲಿದೆ. ಇಫ್ ಯು ವಾಂಟ್ ಗ್ರ್ಯಾಬ್ ಇಟ್ ಅರ್ಲಿಯರ್. ಅದೇನೋ ಗೊತ್ತಿಲ್ಲ, ಆ ಪ್ರಾಡಕ್ಟ್ ಎಷ್ಟೇ ಚೆನ್ನಾಗಿದ್ರು, ರಿವ್ಯೂಸ್ ತುಂಬಾ ಚೆನ್ನಾಗಿದ್ರು, ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿದ್ರು, ನನಗೆ ಮಾತ್ರ ಪ್ರಾಡಕ್ಟ್ಸ್ನ ಸ್ಮೆಲ್ ಮಾಡಿದಾಗೆಲ್ಲ ಅನ್ಸೋದು 2000 years later. ಹೆಂಗೆ ನನ್ನ ಬಾಯ್ ಫ್ರೆಂಡ್ ನನ್ನ ಮದುವೆ ಆಗಿ ನನ್ನ ಲೈಫಲ್ಲಿ ಬ್ಲೆಂಡ್ ಆದ್ನೋ ಅದೇ ಥರ ಈ ಕ್ರೀಮು ನನ್ನ ಫೇಸ್ಗೆ ಬ್ಲೆಂಡ್ ಆಗಿ ನೀಟಾಗಿ ಕೂತ್ಕೋತು. ಜೀವನಕ್ಕೆ ಪ್ರೊಟೆಕ್ಷನ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಸ್ಕಿನ್ನ ಮಾತ್ರ ನೀಟಾಗಿ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಮುಖ ನೋಡಿ ಮಣೆ ಹಾಕೋರೆ ಜಾಸ್ತಿ. ನಾನಿಲ್ಲಿ ಯೂಸ್ ಮಾಡ್ತಿರೋದು ಮಿನಿಮಲಿಸ್ಟ್ ಸನ್ಸ್ಕ್ರೀನ್. ಯಾಕಂದರೆ ಅದು ನನ್ನ ಬಾಯ್ ಫ್ರೆಂಡ್ ಥರನೇ, ನನ್ನ ಬಾಯ್ ಫ್ರೆಂಡ್ಗಿಂತ ಜಾಸ್ತಿ ನನ್ನ ಪ್ರೊಟೆಕ್ಟ್ ಮಾಡುತ್ತೆ. ಬಿಕಾಸ್ ಇಟ್ ಹ್ಯಾಸ್ SPF 60. ಆಚೆ ಹೋಗಿ ಸನ್ ಕಿಸ್ ಟ್ರೆಂಡ್ ಮಾಡೋಣ ಅಂತಂದರೆ ಆಚೆ ಕಡೆ ಸಣ್ಣ ಕಿಸ್ ಕೊಡ್ತಿಲ್ಲ, ಸ್ಲ್ಯಾಪ್ ಮಾಡ್ತಿದ್ದಾನೆ. ಮಕ್ಕು ಕಿಟ್ಟಪಾರ್ ಅಂತ ಹೊಡೆದ ರೇಂಜಿಗೆ ಬಿಸಿಲು ಬರ್ತಿದೆ. ಈ ಬಿಸಿಲಲ್ಲಿ ಏನಾದರೂ ಸನ್ಸ್ಕ್ರೀನ್ ಇಲ್ಲದೆ ಹೊರಗಡೆ ಹೋದರೆ ಬೆಂಕಿ ಇಲ್ಲದೆ ಕಬಾಬ್ ಆಗೋದಲ್ದಲ್ಲೇ ರೋಸ್ಟ್ ಆಗಿ ಸೀದೋಗೋ ಚಾನ್ಸಸ್ಸು ಜಾಸ್ತಿ ಇದೆ. ಸೊ ಅದಕ್ಕೆ ನೀವು ಸನ್ಸ್ಕ್ರೀನ್ ಇಲ್ಲದೆ ಹೊರಗೆ ಹೋಗ್ಬೇಡಿ ಆಯಿತಾ. ಈ ಸ್ಕಿನ್ ಕೇರ್ ಮಾಡೋದ್ರಲ್ಲಿ ಏನೋ ಒಂಥರ ಮಜಾ ಇರುತ್ತೆ, ಎಷ್ಟು ರಿಲ್ಯಾಕ್ಸ್ ಅನಿಸುತ್ತೆ. ಒಂದೊಂದ್ಸಲ ಅದಕ್ಕೂ ಯಾರನ್ನಾರು ಕೆಲಸದವ್ರು ಇಟ್ಕೊಬಿಡೋಣ ಅನಿಸುತ್ತೆ. ನೆಕ್ಸ್ಟ್ ಲಿಪ್ಸ್ಟಿಕ್. ಇದು ಸ್ವಿಸ್ ಬ್ಯೂಟಿದು ಲಿಪ್ ಕ್ರಯಾನ್. ನಾನು ಇದನ್ನು ಆಫ್ಲೈನ್ ಶಾಪಲ್ಲಿ ತೊಗೊಂಡಿದ್ದು. ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಅಗೇನ್ ಇದು ಸ್ವಿಸ್ ಬ್ಯೂಟಿದು ಕಾಜಲ್. ನನಗೆ ಕಾಜಲ್ ಇಲ್ಲ ಅಂದರೆ ಪೇಷಂಟ್ ಥರ ಕಾಣಿಸ್ತೀನಿ. ಯಾಕಂದರೆ ಯೋಚನೆ ಮಾಡಿ ಡಾರ್ಕ್ ಸರ್ಕಲ್ಸ್ ಆಗಿಬಿಟ್ಟಿದೆ ಜಾಸ್ತಿ. ಒಂದೇ ಒಂದು ನಿಮಿಷ ಇರಿ, ಹಾಕೊಂಡ್ಬಂದ್ಬಿಡ್ತೀನಿ. ವಿತೌಟ್ ಪರ್ಮಿಷನ್ ನನ್ನ ಲೈಫಲ್ಲಿ ಎಂಟರ್ ಆಗಿದ್ದಲ್ದಲ್ಲ, ನನ್ನ ವೀಡಿಯೋಲು ಎಂಟರ್ ಆಗ್ತಿದ್ದಾರೆ ನನ್ನ ಹಸ್ಬೆಂಡ್. ಪಾಪ ಅವ್ರಿಗೇನು ಐಡಿಯಾ ಇರಲಿಲ್ಲ, ಬಿಕಾಸ್ ನಾನು ಟ್ರೈಪಾಡಲ್ಲಿ ಫೋನ್ನ ಫಿಕ್ಸ್ ಮಾಡಿ ಇಟ್ಟಿದ್ದೆ. ಅವ್ರಿಗೆ ಗೊತ್ತೂ ಇಲ್ಲ ನಾನು ವೀಡಿಯೋ ಆನ್ ಮಾಡಿದ್ದೀನಿ ಅಂತ. ಓಕೆ ಕಾಜಲ್ ಹಾಕೊಂಡು ಬಂದಾಯಿತು. ಹೆಂಗೆ ಕಾಣ್ತಿದ್ದೀನಿ ಕಲ್ಲ ಹಾಗೆ ಕಾಜಲ್ ಹಾಕೊಂಡಿರೋ ಫೀಲಲ್ಲಿ ಎಲ್ಲಿ ನನ್ನ ಹಸ್ಬೆಂಡ್ ಹಿಂದೆಯಿಂದ ಬಂದು ಹಾಗೆ ಕಣ್ಣ ಸಲಿಗೆ ಎಲ್ಲ ಸುಲಿಗೆ ಅಂತಾರೆ ಅಂದ್ಕೊಂಡೆ. ಅಷ್ಟರಲ್ಲಿ ಹೆಸರಾಯಿತು ಇದೆಲ್ಲ ಡ್ರೀಮು, ರಿಯಾಲಿಟಿಲಿ ಹಿಂಗೆಲ್ಲ ಏನೂ ಇರಲ್ಲ ಅಂತ. ವಾಪಸ್ ಹೋಗಿ ಅಲ್ಲೊಂದು ಇಲ್ಲೊಂದು ಹಾಕಿರೋ ಸ್ಟಿಕ್ಕರ್ನ ಹುಡುಕೊ ಬಂದು ಹಣೆಗೆ ಇಟ್ಕೊಂಡೆ. ಪೊಟ್ಟಿಟ್ಕೊಂಡು ಬಂದರೆ ಏನೋ ಒಂಥರ ಖುಷಿ. ಲಾಸ್ಟಿಗೆ ವಾಚ್ ಹಾಕೊಂಡೆ. ಕೂದಲಿನೂ ವೆಟ್ಟಾಗಿತ್ತು, ಅದಕ್ಕೆ ಡ್ರೈ ಆಗೋಕ್ಕೆ ಅಂತ ಫ್ಯಾನ್ ಹಾಕಿಬಿಟ್ಟೆ. ಹೇರ್ ಡ್ರೈ ಆಗೋ ಅಷ್ಟೊತ್ತಲ್ಲಿ ಹಾಗೆ ಒಂದು 2 ಸ್ಟೆಪ್ ಹಾಕಿ ನನ್ನ ವೀಡಿಯೋನ ಎಂಡ್ ಮಾಡಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.